ಕಪ್ಪಾಗಿದ್ದಾಳೆ, ಹೀರೋಯಿನ್ಗೆ ಲಾಯಕ್ಕಿಲ್ಲ. ಮೇರೆ ಖ್ವಾಬೋ ಮೇ ಜೋ ಆಯೆ, ಆಕೆ ಮುझे ಛೇಡ ನಾಲಾಯಕ್ ಅಂದೋರ ಮುಂದೆ ಸ್ಟಾರ್ ಆಗಿ ಮಿಂಚಿದ್ರು. ತುझे देखा तो ये जाना सनम. ಈ ಸ್ಟಾರ್ ಹೀರೋಯಿನ್ ಯಾರು ಗೊತ್ತಾ? ಬಾಜಿಗರ್ ಮೇ ಬಾಜಿಗರ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗೋದು ಅಷ್ಟು ಸುಲಭವಾದಂತಹ ಮಾತಲ್ಲ. ಸ್ಟಾರ್ ಹೀರೋಗಳ ಜೊತೆ ನಟನೆ ಮಾಡಿ ಸ್ಟಾರ್ಡಮ್ ಪಡೆದ ಹಲವು ನಟಿಯರು ಆರಂಭದಲ್ಲಿ ಅವಮಾನ, ದೇಹದ ಬಗ್ಗೆ ಟೀಕೆಗಳನ್ನು ಎದುರಿಸ್ತಾರೆ. ಬಾಲಿವುಡ್ ಸ್ಟಾರ್ಸ್ ಕೂಡ ಇದೇ ರೀತಿಯ ಅನುಭವಗಳನ್ನು ಎದುರಿಸಿದ್ದಾರೆ. ಬಂದ ಪ್ರತಿ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ದಾರೆ ಕೂಡ. 50ರ ವಯಸ್ಸಿನಲ್ಲೂ ಸಹ ಸ್ಟಾರ್ ನಟಿಯಾಗಿ ಮುಂದುವರೆದಿದ್ದಾರೆ. ಯಾರು ಅಂತ ಗೊತ್ತಾ? ಆ ನಟಿ ಬೇರೆ ಯಾರೂ ಅಲ್ಲ, ಬಾಲಿವುಡ್ನ ಹಿರಿಯ ನಟಿ ಕಾಜಲ್. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ತೀವ್ರ ಅವಮಾನ ಮತ್ತು ದೇಹದ ಬಗ್ಗೆ ಟೀಕೆಗಳನ್ನು ಎದುರಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಬಂದಂತಹ ಪ್ರತಿ ಅವಕಾಶವನ್ನ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಒಂದು ಕಾಲದಲ್ಲಿ ಹಿಟ್ ಸಿನಿಮಾಗಳ ಮೂಲಕ ಇಂಡಸ್ಟ್ರಿಯನ್ನೇ ಕೊಳ್ಳೆ ಹೊಡೆದಂತಹ ಈ ಸುಂದ್ರಿ ಆಗಿನ ಕಾಲದ ಯುವಕರ ಕನಸಿನ ಹುಡುಗಿ. ಅವಳನ್ನ ದೇವತೆಯಂತೆ ಪೂಜೆ ಮಾಡ್ತಾ ಇದ್ರು. ಸ್ಟಾರ್ ನಟರ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಪಡೆದು ಸ್ಟಾರ್ಡಮ್ ಅನ್ನ ಗಳಿಸಿದ್ರು. ತನ್ನ ಸೌಂದರ್ಯ, ಅಭಿನಯ ಮತ್ತು ಮುದ್ದಾದ ಅಭಿವ್ಯಕ್ತಿಗಳಿಂದ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಕಡಿಮೆ ಸಮಯದಲ್ಲೇ ಬಾಲಿವುಡ್ ಸಿನಿಮಾ ಜಗತ್ತನ್ನೇ ಆಳಿದ್ದಾರೆ. ಆದರೆ ಈ ಮಟ್ಟಕ್ಕೆ ತಲುಪೋದಕ್ಕೆ ಅವರು ಹಲವು ಅವಮಾನಗಳು ಮತ್ತು ತೊಂದರೆಗಳನ್ನು ಎದುರಿಸಬೇಕಾಯಿತು ಅಂತ ಇತ್ತೀಚೆಗೆ ಅವರೇ ಹೇಳ್ಕೊಂಡಿದ್ದಾರೆ. ಒಂದು ಸಂದರ್ಶನದಲ್ಲಿ ಕಾಜಲ್ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಅನೇಕರು ತಮ್ಮನ್ನು ಅಪಹಾಸ್ಯ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ನೀನು ಕಪ್ಪಾಗಿದ್ದೀಯಾ, ದಪ್ಪಗಿದ್ದೀಯಾ, ಹೀರೋಯಿನ್ ಆಗೋಕೆ ಲಾಯಕ್ಕಿಲ್ಲ ಅಂತ ಹೇಳಿ ನೋಯಿಸಿದ್ದಾರೆ. ಆ ಮಾತುಗಳನ್ನ ಕೇಳಿ ತುಂಬಾ ನೋವಾಯಿತು. ಒಂದು ಹಂತದಲ್ಲಿ ಆತ್ಮವಿಶ್ವಾಸವನ್ನ ಕೂಡ ನಾನು ಕಳೆದುಕೊಂಡೆ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲರ ಮಾತುಗಳನ್ನ ಸಹಿಸಲಾರದೆ ಕಾಜಲ್ ಸ್ವಲ್ಪ ಹಿಂದೆ ಸರಿದ್ರು. ತಮ್ಮ ಮೇಲೆ ಗಮನ ಹರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಟ ಮತ್ತೆ ಫಿಟ್ನೆಸ್ ಮೇಲೆ ಕೇಂದ್ರೀಕರಿಸಿದ್ದರಿಂದ ಗ್ಲಾಮರ್ನಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಕಂಡುಬಂದಿದೆ. ಕಾಜಲ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ಆದರೆ ಅದೆಲ್ಲ ಸುಳ್ಳು ಅಂತ ಕಾಜಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಕೇವಲ 17 ವರ್ಷದವಳಿದ್ದಾಗಲೇ 1992ರಲ್ಲಿ ಬೇಕುದಿ ಅನ್ನೋ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದ ಈಕೆ ಕಡಿಮೆ ಅವಧಿಯಲ್ಲಿಯೇ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಅವಕಾಶ ಕೂಡ ಪಡೆದ್ರು. ಶಾರುಖ್ ಖಾನ್ ಜೊತೆ ನಟಿಸಿದಂತಹ ಬಾಜಿಗರ್, ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಕಭಿ ಖುಷಿ ಕಭಿ ಘಮ್, ಕರಣ್ ಅರ್ಜುನ್ ಅನ್ನೋ ಸಿನಿಮಾಗಳು ಮಾತ್ರ ಅಪಾರ ಜನಪ್ರಿಯತೆಯನ್ನ ತಂದುಕೊಟ್ವು. DDLJ ಸಿನಿಮಾ ಮೂಲಕ ಮುಂಬೈನ ಮರಾಠ ಮಂದಿರದಲ್ಲಿ 20 ವರ್ಷಗಳಿಗೂ ಹೆಚ್ಚು ಕಾಲ ಪ್ರದರ್ಶನಗೊಂಡು ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿತ್ತು. ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ, ಕಾಜೋಲ್ ತಮ್ಮ ಸಹನಟ ಅಜಯ್ ದೇವ್ಗನ್ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ. ಅವರಿಗೆ 2 ಮಕ್ಕಳು ಸಹ ಇದ್ದಾರೆ. ಕಾಜಲ್ ತಂದೆ ಸೋಮು ಮುಖರ್ಜಿ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿದ್ದಾರೆ. ತಾಯಿ ತನುಜಾ ಕೂಡ ಪ್ರಸಿದ್ಧರಾದಂತಹ ನಟಿ. ಅಜಯ್ ದೇವ್ಗನ್ ಜೊತೆ ಮೊದಲ ಬಾರಿಗೆ ನಟಿಸಿದ ಸಿನಿಮಾ ಹಲ್ಚಲ್. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಹಲ್ಚಲ್ನಿಂದ ತಾನಾಜಿವರೆಗೆ ಸಹ ಅಜಯ್ ದೇವ್ಗನ್ ನಟಿಸಿದಂತಹ ಚಿತ್ರಗಳಲ್ಲಿ ನಾಯಕಿಯಾಗಿ ನಟನೆಯನ್ನ ಮಾಡಿದ್ದಾರೆ. ಸಿನಿಮಾ ಕುಟುಂಬದಿಂದ ಬಂದರೂ ಸಹ ಸ್ಟಾರ್ಡಮ್ ಅನ್ನ ಸಂಪೂರ್ಣವಾಗಿ ತಮ್ಮ ಪ್ರತಿಭೆಯಿಂದಲೇ ಗಳಿಸಿದ್ದೇನೆ ಅಂತ ಕಾಜಲ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅವಮಾನಗಳನ್ನ ಮೆಟ್ಟಿ ನಿಂತ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಕಾಜಲ್ ಒಂದು ಉದಾಹರಣೆ ಆಗಿದ್ದಾರೆ. ಅಕ್ಷತಾ ಪಾಟೀಲ್, ಸ್ಪೀಡ್ ಫಿಲ್ಮಿ, ಬೆಂಗಳೂರು.